ವಿಷ್ಣೋನಕಂ ವೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ವ್ಯಪಮೇರಜಾಗಂ ಸಿಯೋ ಹಸ್ಕಭಾಯದುತ್ತರಗಂ ಸದಸ್ಸಂ ವಿಚಕ್ರಮಾಣಸ್ತೇಧುರ್ಗಾಯೋ ವಿಷ್ಣೋರರಾಟಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋ ಸ್ನಪ್ರಯಸ್ತೋ ವಿಷ್ಣೋ ಸೂರ್ಯಸಿ ವಿಷ್ಣೋ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾಹ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೇ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ. ಮಹಾದೇವ್ಯೇಶ್ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ಈ ಮಾಸ ಫೆಬ್ರವರಿ ಮಾಸ 12 ರಾಶಿಗಳಿಗೆ ಯಾವ ರೀತಿಯ ಭವಿಷ್ಯ, ಎಷ್ಟು ಕಷ್ಟಗಳಿದೆ, ಎಷ್ಟು ನಷ್ಟಗಳಿದೆ, ಎಷ್ಟು. ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಬಹಳಷ್ಟು ಸಂಕಷ್ಟಗಳನ್ನು ಅನುಭವಿಸ್ಬಿಟ್ಟಿದ್ದೀರಾ. ಇನ್ನು ಎಷ್ಟು ದಿನ ಗುರುಗಳೇ ಸಂಕಷ್ಟಗಳು? ಫೆಬ್ರವರಿ ಮಾಸದಲ್ಲಿ ಏನಾಗುತ್ತೆ, ನಮ್ಮ ಭವಿಷ್ಯ, ನಮ್ಮ ಜಾತಕ ಏನು ಹೇಳುತ್ತೆ, ನಮ್ಮ ರಾಶಿ ಫಲ ಏನು ಹೇಳುತ್ತೆ, ಬಹಳಷ್ಟು ಜನ ಅನ್ಕೋತಾ ಇದ್ದೀರಾ. ಇನ್ನೇನು ಅನುಕೂಲಗಳು ಪ್ರಾಪ್ತಿಯಾಗ್ತಕ್ಕಂಥ ದಿನ ಹತ್ತಿರದಲ್ಲೇ ಬಂದ್ಬಿಡ್ತು. ಇಷ್ಟು ದಿನ ಬೇಸಿಗೆ ರಣ ಬಿಸಿಲನ್ನು ಹೇಗೆ ಅನುಭವಿಸ್ತೀರೋ ಹಾಗೆ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ಬಿಟ್ಟಿದ್ದೀರ. ಆರೋಗ್ಯದಲ್ಲಿ ಏರುಪೇರು, ಜಾಯಿಂಟ್ ಪೈನ್ ಅಂತಕ್ಕಂಥದ್ದು, ನರಗಳ ದೌರ್ಬಲ್ಯ, ಜೊತೆಗೆ ಧನ ನಷ್ಟ, ಸಾಲದ ಬಾಧೆ, ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟು, ಇವೆಲ್ಲವನ್ನು ಕೂಡ ಅನುಭವಿಸ್ಬಿಟ್ಟಿದ್ದೀರಾ. ಅದರಿಂದ ತತ್ತರಿಸ್ತಾ ಇದ್ದೀರಾ. ಭಾಳಷ್ಟು ಜನ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ, ಹೌದಲ್ವಾ? ಆದರೆ ಧೃತಿಗೆಡಬೇಡಿ. ಜೀವನದಲ್ಲಿ ಕಷ್ಟ ಅಂತಕ್ಕಂಥದ್ದು ಬಂದಾಗ ಅದನ್ನು ಶಾಂತಿ ರೀತಿಯಿಂದ ಸ್ವೀಕರಿಸಬೇಕು. ಇನ್ನೊಂದು ತಿಂಗಳಷ್ಟೇ ಈ ಕಷ್ಟ ಕಾರ್ಪಣ್ಯಗಳು, ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಬರುತ್ತೆ. ಆ ಅನುಕೂಲಗಳು ಅಂತಕ್ಕಂಥದ್ದು ಬಂದಾಗ ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಫೆಬ್ರವರಿ ಮಾಸ ಅಂತಕ್ಕಂಥದ್ದು ಏನಿದೆಯೋ, ಈ ಫೆಬ್ರವರಿ ಮಾಸದಲ್ಲಿ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಶಿವಾಲಯಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಆ ಶಿವಾಲಯದಲ್ಲಿ ಹೊರಭಾಗದಲ್ಲಿ ನಂದೀಶ್ವರ ಅಂದರೆ ಬಸವ ಅಂತಕ್ಕಂಥದ್ದು ಇರುತ್ತೆ. ನಂದೀಶ್ವರ, ಋಷಭೇಶ್ವರ ಅಂತ ಕರಿತೀವಿ ನಾವು ಅವರನ್ನು ಸಂಸ್ಕೃತ ಭಾಷೆಯಲ್ಲಿ. ಋಷಭ ಅಂದರೆ ನಂದಿ. ಆ ನಂದಿಗೆ ಅಭಿಷೇಕವನ್ನು ಮಾಡಿ ಆ ಅಭಿಷೇಕದ ನೀರನ್ನು ನಿಮ್ಮ ತಲೆಯ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಗ ನಿಮಗೆ ಏನು ಈ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟು ಅಂತಕ್ಕಂಥದ್ದು ಏನಿದೆಯೋ, ಹೆಳೆ ಹೆಳೆಯಾಗಿ ನೂಲು ನೂಲು ಬಿಡುಗಡೆ ಅಂತಕ್ಕಂಥದ್ದಾಗತ್ತೆ. ಇಲ್ಲ ಅಂತ ಅಂದರೆ ಈ ಒಂದು ತಿಂಗಳೂ ಕೂಡ ಕಷ್ಟ ಕಾರ್ಪಣ್ಯಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಮಾರ್ಚ್ ನಂತರ ಅನುಕೂಲಗಳಾಗತ್ತೆ. ಈ ಮಾರ್ಚ್ 29ನೇ ತಾರೀಕು ಶನಿ ಶಾಂತಿ ಅಂತಕ್ಕಂಥದ್ದು ಏನು ನಡೆಯುತ್ತೋ, ಆ ಶನಿ ಶಾಂತಿಯಲ್ಲಿ ಭಾಗವಹಿಸಿ ನಿಮಗೆ 6ನೇ ಮನೆಗೆ ಶನಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ತುಲಾರಾಶಿಯವರಿಗೆ ಒಳ್ಳೆಯ ರೀತಿಯಲ್ಲಿ ಬರಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಹೇಗೆ ನೀವು ಎಷ್ಟು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಸಂತೋಷದಿಂದ ಅವರನ್ನು ಬರಮಾಡಿಕೊಳ್ತೀರೋ, ನಿಮಗೆ ಬೇಡ ಅಂದಷ್ಟು ಐಶ್ವರ್ಯವನ್ನು ಕೊಡೋದು ನಿಶ್ಚಿತ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶನಿಯನ್ನು ಎಲ್ಲರೂ ಕೂಡ ಕೆಟ್ಟವರು ಅಂತ ಹೇಳ್ತಾರೆ. ತುಲಾರಾಶಿಯವರಿಗೀಗ ಪಂಚಮ ಸ್ಥಾನದಲ್ಲಿ ಶನಿ. ಫೆಬ್ರವರಿ ಮಾಸ ಮಾರ್ಚಲ್ಲಿ ಬಿಟ್ಟೋಗ್ತಕ್ಕಂಥ ಸಮಯ. ಪಂಚಮ ಶನಿ ಕಾಟ. ನಿಮಗೆ ಅನುಕೂಲಗಳಾಗಬೇಕು ಅಂತ ಅಂದರೆ ಆದಷ್ಟು ನಂದೀಶ್ವರನಿಗೆ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದು, ಅಥವಾ ಬಿಲ್ವಪತ್ರೆ ಮಾಲೆಯನ್ನು ಸ್ವಯಂ ನೀವೇ ತಯಾರಿಸಿ ಹಾಕ್ತಕ್ಕಂಥದ್ದು. ಬಹಳಷ್ಟು ಜನ ಏನು ಮಾಡ್ತಾರೆ, ಎಲ್ಲೋ ಮಾರ್ಕೆಟಿಗೆ ಹೋಗ್ತಕ್ಕಂಥದ್ದು, ಅಲ್ಲಿ ಬಿಲ್ವಪತ್ರೆ ಮಾಲೆ ಸಿಕ್ಕಿದ್ರೆ ತೊಗೊಂಬಂದು ನಂದೀಶ್ವರನಿಗೆ ಹಾಕ್ಬಿಡೋದು. ಪುರೋಹಿತರಿಗೆ ಹೇಳ್ತಕ್ಕಂಥದ್ದು, ನಮ್ಮ ಹೆಸರಲ್ಲೇ ಅಭಿಷೇಕ ಮಾಡಿಬಿಡಿ. ಖಂಡಿತವಾಗಿ ಇಲ್ಲ.
ಹೊರಗಡೆ ಇರ್ತಕ್ಕಂಥ ನಂದೀಶ್ವರನಿಗೆ ನಿಮ್ಮ ಅಮೃತ ಹಸ್ತದಿಂದ ನಿಮ್ಮ ಹಸ್ತ ಮುದ್ರಿಕೆ ಅಂತಕ್ಕಂಥದ್ದು ಸ್ಪರ್ಶ ಆಗಬೇಕು. ಪಂಚಾಮೃತ ಸ್ತಪನ, ಕ್ಷೀರ ದದಿ, ಕ್ಷೀರ ಅಂದರೆ ಹಾಲು, ದದಿ ಅಂದರೆ ಮೊಸರು, ಆಜ್ಯ ಅಂದರೆ ತುಪ್ಪ, ಮಧು ಅಂದರೆ ಜೇನುತುಪ್ಪ, ಶರ್ಕರ ಅಂದರೆ ಸಕ್ಕರೆ, ಕಲ್ಲು ಸಕ್ಕರೆ. ಬಹಳಷ್ಟು ಜನ ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ಸಕ್ಕರೆಯನ್ನು ಹಾಕ್ಬಿಡ್ತೀರ ದೇವರಿಗೆ. ಅದಲ್ಲ, ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿ ಹಾಕಬೇಕು. ಫಲ, ಎಳನೀರು, ಇದನ್ನು ಪಂಚ ಅಮೃತ ಅಂತ ನಾವು ಕರಿತೇವೆ. ಈ ಪಂಚ ಅಮೃತ ಅಭಿಷೇಕವನ್ನು ಮಾಡಿ, ಜಲಾಭಿಷೇಕವನ್ನು ಮಾಡಿ, ಆ ಜಲಾಭಿಷೇಕದಿಂದ ಬರ್ತಕ್ಕಂಥ ತೀರ್ಥವನ್ನು ನಿಮ್ಮ ಮೈ ಮೇಲೆ ಹಾಕ್ಕೊಳ್ತಕ್ಕಂಥದ್ದು. ಒಂದು ಡ್ರಾಪು ಅದನ್ನು ತೀರ್ಥವಾಗಿ ನಿಮ್ಮ ಶರೀರ ಪ್ರಾಶನ ಅಂದರೆ ನೀವು ಕುಡಿತಕ್ಕಂಥ ಕೆಲಸ ಇಷ್ಟನ್ನು ಮಾಡಿ. ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ಇನ್ನೇನು ಅಂತ್ಯಕ್ಕೆ ಬರ್ತಾ ಇದೆ. ಈಗ ಅಧಿಕವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಸಂಕಷ್ಟಕ್ಕೆ ಸಿಕ್ಕಾಕೋಬೇಡಿ. ಇನ್ನೇನು ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಇಂದಿನಿಂದಾನೇ ಶಸ್ತ್ರಾಭ್ಯಾಸವನ್ನು ಮಾಡೋಕ್ಕೆ ಶುರು ಮಾಡಿ. ಮುಂದೆ ನಿಮಗೆ ಅನುಕೂಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ಖಂಡಿತವಾಗಿ ಕಂಡು ಬರುತ್ತೆ. ಮಾರ್ಚ್ ನಂತರ ಶನಿ ಶಾಂತಿ ಹೋಮದಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನು ಮರಿಬೇಡಿ. ಜೊತೆಗೆ ಗುರು ಶಾಂತಿ ಹೋಮದಲ್ಲಿ ಯಾವ ರಾಶಿಯವರಿಗೆ ಶನಿ ದೋಷ ಕಷ್ಟ ಕಾರ್ಪಣ್ಯಗಳು ಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ಮೀನ ರಾಶಿಗೆ ಜನ್ಮಕ್ಕೆ ಶನಿ ಅಂತಕ್ಕಂಥವರು ಬರ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶನಿ ದೋಷ, ಜನ್ಮಕ್ಕೆ ಶನಿ ಬಂದರೆ ಬ್ಲೀಚಿಂಗ್ ಪೌಡರ್ ಹಾಕಿ ತೊಳೆದು ಬಿಡ್ತಾರೆ. ಜೊತೆಗೆ ಕುಂಭ ರಾಶಿಗೆ ದೋಷ, ಏಳರಾಟ ಶನಿ. ಮೇಷ ರಾಶಿಗೆ ದೋಷ, ಏಳರಾಟ ಶನಿ. ಜೊತೆಗೆ ಕನ್ಯಾ ರಾಶಿಗೆ 7ನೇ ಮನೆ ಶನಿ, ಸಿಂಹ ರಾಶಿಗೆ 8ನೇ ಮನೆ ಶನಿ, ವೃಶ್ಚಿಕ ರಾಶಿಗೆ 5ಮ ಸ್ಥಾನಕ್ಕೆ ಶನಿ, ಧನುಸ್ಸು ರಾಶಿಗೆ 4ನೇ ಮನೆ ಶನಿ. ಇಷ್ಟು ರಾಶಿಗಳಿಗೆ ದೋಷ ಅಂತಕ್ಕಂಥದ್ದು. ಜೊತೆಗೆ ಮಿಥುನ ರಾಶಿಯವರಿಗೆ 10ಮ ಸ್ಥಾನದ ಶನಿ. ಈ ಶನಿ ದೋಷದಿಂದ ನಾನಾ ರೀತಿಯ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದಾಗತ್ತೆ. ಇದಕ್ಕೋಸ್ಕರನೇ ನಿಮಗೋಸ್ಕರ ನಮ್ಮ ಅಭಯ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಶ್ರೀಮದ್ ರಾಮಾನುಜ ಗೋಶಾಲೆ, ಶೆಟ್ಟಿಹಳ್ಳಿ ಹೊರವಲಯ, ಅಕ್ಕನಹಳ್ಳಿ ಕ್ರಾಸ್ ಹತ್ತಿರ, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ, ಕರ್ನಾಟಕ. ಈ ಸ್ಥಳದಲ್ಲಿ ಸಾಮೂಹಿಕ ಮತ್ತು ಪ್ರತ್ಯೇಕ ಶನಿ ಶಾಂತಿ ಹೋಮವನ್ನು ವಿಜೃಂಭಣೆಯಿಂದ ಭಕ್ತಾದಿಗಳಿಗೋಸ್ಕರ ಆಚರಣೆಯನ್ನು ಮಾಡ್ತಾ ಇದ್ದೇನೆ. ಇಂದಿನಿಂದನೇ ದಾಖಲಾತಿ ಪ್ರಾರಂಭವಾಗ್ತಾ ಇದೆ. ಈ ಫೋನ್ ನಂಬರ್ ಅಂತಕ್ಕಂಥದ್ದೇನಿದೆ, ಈ ಫೋನ್ ನಂಬರಿಗೆ ಫೋನ್ ಮಾಡಿ, ಕರೆ ಮಾಡಿ, ನಿಮ್ಮ ರಾಶಿ ನಕ್ಷತ್ರವನ್ನು ಬರೆಸಿ ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಸುಮಾರು ಸಾವಿರಾರು ಭಕ್ತರು ಸೇರ್ತಕ್ಕಂಥ ಕಾರ್ಯಕ್ರಮವಾಗಿದೆ ಇದು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿ. ಶನಿ ತನ್ನ ಪಥವನ್ನು ಬದಲಿಸ್ತಾ ಇದ್ದಾನೆ. ನಿಮ್ಮ ಗ್ರಹಚಾರ ಸರಿ ಮಾಡ್ಕೋಬೇಕು ಅಂತ ಅಂದರೆ ತನ್ನ ಮನೆಗೆ ಬರ್ತಕ್ಕಂಥ ಸಮಯದಲ್ಲಿ ಸರಿಯಾಗಿ ಅವನನ್ನು ಸ್ವಾಗತವನ್ನು ಕೋರ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಶನಿ ಶಾಂತಿ ಅಂತಕ್ಕಂಥದ್ದು ಅತಿ ಶಕ್ತಿಯುತವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಅಭಯ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ, ನಮ್ಮ ಶ್ರೀಮದ್ ರಾಮಾನುಜ ಗೋಶಾಲೆಯಲ್ಲಿ 18 ಅಡಿ ಇರ್ತಕ್ಕಂಥ, ಅಂದರೆ 18 ಅಡಿ ಇರ್ತಕ್ಕಂಥ ಆಂಜನೇಯನ ಸನ್ನಿಧಿಯಲ್ಲಿ ಈ ಶನಿ ಶಾಂತಿ, ಸಾಮೂಹಿಕ ಶನಿ ಶಾಂತಿ ಹೋಮವನ್ನು ಕೂಡ ಮಾಡ್ತಾ ಇದೆ ಪ್ರಧಾನ ಹೋಮಕುಂಡದಲ್ಲಿ. ಇಲ್ಲ ಗುರುಗಳೇ, ನಮ್ಮದು ಜನ್ಮಕ್ಕೆ ಬಂದ್ಬಿಟ್ಟ ಶನಿ, ಸಪ್ತಮಕ್ಕೆ ಬಂದ್ಬಿಟ್ಟ, ಏಳರಾಟ, ನಾವು ತತ್ತರಿಸ್ತಾ ಇದ್ದೀವಿ ಅನ್ನೋರಿಗೆ ಪ್ರತ್ಯೇಕ ಹೋಮಕುಂಡವೂ ಕೂಡ ಇದೆ. ನಿಮ್ಮ ಕುಟುಂಬಕ್ಕೆ ಮಾತ್ರ ಒಂದು ಪ್ರತ್ಯೇಕ ಬೇಕಾದರೂ ಕೂಡ ಫೋನ್ ಮಾಡಿ ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ. ಸಾಮೂಹಿಕ ಬೇಕು ಅಂತ ಅಂದರೂ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಈ ಫೋನ್ ನಂಬರಿಗೆ ಬರೆಸಿ, ನಿಮ್ಮ ಹೆಸರನ್ನು ಬರೆಸಿ ನೋಂದಣಿಯನ್ನು ಮಾಡಿಕೊಳ್ಳಿ. ಅಂತ್ಯಕಾಲದಲ್ಲಿ ಬಂದಾಗ 108 ಹೋಮಕುಂಡಗಳ ಮೇಲೆ ನಾವು ಕೂಡ ಹಾಕ್ಲಿಕ್ಕಾಗಲ್ಲ.
ಸಾವಿರಾರು ಹೋಮಕುಂಡಗಳನ್ನು ಹಾಕಿ ಅಂತಂದರೆ ಹಾಕೋಕ್ಕೆ ಶಕ್ತಿ ಯಾರ ಕೈಯಲ್ಲೂ ಇಲ್ಲ. ಅದಕ್ಕೋಸ್ಕರನೇ ಇಂದಿನಿಂದಾನೇ ನೋಂದಣಿ ಅಂತಕ್ಕಂಥದ್ದು, ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಈ ಶನಿ ಶಾಂತಿಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಆಂಜನೇಯನ ಸನ್ನಿಧಾನದಲ್ಲಿ ನಡೆದಂಥ ಶನಿ ಶಾಂತಿ ಹೋಮ, ಆಂಜನೇಯನಿಗೆ ಶನಿ ಪರಮಾತ್ಮ ಹೇಳಿರ್ತಕ್ಕಂಥದ್ದು, ರಾವಣನ ಆಸ್ಥಾನದಲ್ಲಿ ಬಿಡುಗಡೆ ಆದ ಸಮಯದಲ್ಲಿ, ಅಪ್ಪ ನಿನ್ನ ಭಕ್ತರುಗಳಿಗೆ ನಾನು ಕ್ರೂರ ದೃಷ್ಟಿಯನ್ನು ಬಿಡಲ್ಲ ಅಂತಕ್ಕಂಥದ್ದು. ಇಂಥ ಒಂದು ಶನಿ ಶಾಂತಿ ಹೋಮ, ಶನಿ ಶಾಂತಿ ಸಾಮೂಹಿಕ ಶನಿ ಶಾಂತಿ ಹೋಮ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇನೆ. ನೀವೆಲ್ಲರೂ ಬನ್ನಿ, ಇದರ ಸದುಪಯೋಗವನ್ನು ಪಡಿಸ್ಕೊಡಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನೂ ಕೂಡ ಆ ಶನೇಶ್ವರನ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನ ಅಂದರೆ ಅಭಯ ಆಂಜನೇಯನನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ.